ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಶೆಲ್ನ ಹೇಗೆ ನಾವು ಇಂಗ್ಲೀಷ್ನಲ್ಲಿ ಕರೆಕ್ಟಾಗಿ ಯೂಸ್ ಮಾಡಬೇಕು. ಶೆಲ್ಲಿಂದನೂ ಕೂಡ ತುಂಬ ಸಿಚುವೇಶನಲ್ಲಿ ನಾವು ಸೆಂಟೆನ್ಸ್ ಮಾಡ್ತೀವಿ, ಅದನ್ನೆಲ್ಲ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ. ಕೇಸ್ ನಂಬರ್ 1, ಯೂಸ್ಡ್ ಇನ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಟು ಟಾಕ್ ಅಬೌಟ್ ಫ್ಯೂಚರ್ ಆ್ಯಕ್ಷನ್ಸ್. ಸೊ ಸಿಂಪಲ್ ಫ್ಯೂಚರ್ ಟೆನ್ಸ್ ನೀವು ಕಲ್ತಿದ್ದೀರಲ್ವಾ, ನಾವು ವಿಲ್ ಇಂದ ಹೇಳ್ತೀವಿ. ಸೊ ಆ ಟೆನ್ಸ್ನಲ್ಲಿ ನಾವು ವಿಲ್ ಬದಲು ಶೆಲ್ ಹಾಕ್ತೀವಿ. ಜಸ್ಟ್ ಐ ಆ್ಯಂಡ್ ವಿ ಸಬ್ಜೆಕ್ಟ್ಗೆ ಮಾತ್ರ, ಬೇರೆ ಯಾವುದೂ ಸಬ್ಜೆಕ್ಟ್ಗೆ ನಾವು ಶೆಲ್ ಯೂಸ್ ಮಾಡಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ, ರೈಟ್. ಆ್ಯಂಡ್ ವಿಲ್ ಜಾಗದಲ್ಲಿ ಶೆಲ್ ಹಾಕಿದರೆ ಇದು ತುಂಬ ಫಾರ್ಮಲ್ ಆಗುತ್ತೆ. ಫಾರ್ಮಲ್ ಸಿಚುವೇಶನ್ಗಳಲ್ಲಿ ಫ್ಯೂಚರ್ ಟೆನ್ಸ್ನಲ್ಲಿ ವಿಲ್ ಬದಲು ಶೆಲ್ ಇದ್ದೇ ಇರುತ್ತೆ. ಮೊದಲೆಲ್ಲ ತುಂಬ ಯೂಸ್ ಮಾಡ್ತಿದ್ರು, ಬಟ್ ಈಗ ಎಲ್ಲೂ ಯೂಸ್ ಮಾಡಲ್ಲ, ಅದು ಸ್ವಲ್ಪ ಓಲ್ಡ್ ಫ್ಯಾಷನ್ ಆಗಿದೆ. ಬಟ್ ಸಿಂಪಲ್ ಫ್ಯೂಚರ್ ಟೆನ್ಸ್ನಲ್ಲಿ ವಿಲ್ ಬದಲು ಶೆಲ್ ಹಾಕ್ತಾರೆ, ಅಷ್ಟೇ ಡಿಫ್ರೆನ್ಸ್. ಮೀನಿಂಗ್ನಲ್ಲಿ ಇನ್ನೇನು ಡಿಫ್ರೆನ್ಸ್ ಇರಲ್ಲ. ಐ ಶಾಲ್ ಕಮ್ ಟುಮಾರೋ ಅನ್ಬೋದು, ಆರ್ ಐ ವಿಲ್ ಕಮ್ ಟುಮಾರೋ ಅನ್ಬೋದು. ಐ ಶಾಲ್ ನಾಟ್ ಗೋ ವಿತ್ ದೆಮ್, ಐ ಶಾಲ್ ಬಿ ದೇರ್ ಬೈ ಈವ್ನಿಂಗ್, ಐ ಶಾಲ್ ನೆವರ್ ಫರ್ಗೆಟ್ ಯುವರ್ ಹೆಲ್ಪ್, ಐ ಶಾಲ್ ಟೇಕ್ ಎನ್ ಎಕ್ಸ್ಟ್ರಾ ಕ್ಲಾಸ್ ಟುಡೇ. ರೈಟ್, ಗೊತ್ತಾಗ್ತಿದೆಲ್ಲ? ಸಿಂಪಲ್ ಫ್ಯೂಚರ್ ಟೆನ್ಸ್, ವಿಲ್ ಬದಲು ಶೆಲ್ ಇದೆ ಅಷ್ಟೇ. ಇದು ಫಾರ್ಮಲ್ ಸಿಚುವೇಶನ್ಗಳಲ್ಲಿ ಯೂಸ್ ಮಾಡ್ತಾರೆ, ಮೀನಿಂಗ್ನಲ್ಲಿ ಏನೂ ಡಿಫ್ರೆನ್ಸ್ ಇರಲ್ಲ. ಐ ಶಾಲ್ ಸೆಂಡ್ ಯು ಎನ್ ಇಮೇಲ್ ಟುಡೇ, we shall contact you very soon, we shall remember this day forever, we shall be working all day tomorrow. ರೈಟ್, ನೋಡಿ. ಸೊ ಸಿಂಪಲ್ ಫ್ಯೂಚರ್ ಟೆನ್ಸ್ನಲ್ಲಿ ಹೇಗೆ ಸೆಂಟೆನ್ಸ್ ಮಾಡ್ತಿದ್ದೋ ಅದೇ ಥರನೇ ಇದೆ. ಸೊ ಅದರಿಂದ ನಾನು ಇಲ್ಲಿ ಏನು ಎಕ್ಸ್ಟ್ರಾ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿಲ್ಲ. ಸಿಂಪಲ್ ಫ್ಯೂಚರ್ ಟೆನ್ಸ್ನ ನೀವು ಇಲ್ಲಿ ಕಲಿತಿದ್ದೀರಾ ಈ ಕೇಸ್ನಲ್ಲಿ. ಆ್ಯಂಡ್ ನೆಗೆಟಿವ್ನಲ್ಲಿ ಶಲ್ ನಾಟ್ನ ನಾವು ಈ ಥರ ಹೇಳ್ತೀವಿ, ಶಾಂಟ್. ಐ ಶಾಂಟ್ ಬಿ ಅಟ್ ಹೋಮ್ ಟುಮಾರೋ, ಆರ್ I shall not be at home tomorrow. Right? Rather ನೋಡಿ, I shall never forget you, I'll phone you later. Shall I ಅನ್ನೋದು ಕ್ವಶನ್ ಟ್ಯಾಗ್, ಅದನ್ನು ಎಕ್ಸ್ಟ್ರಾ ನಾವು ಆ್ಯಡ್ ಮಾಡಿದ್ದೀವಿ ಅಷ್ಟೇ ಎಂಡ್ನಲ್ಲಿ. ಆ ಥರ ಯಾಕೆ ಮಾಡ್ತಾರೆ ನೋಡಿರ್ತೀರ ಅಲ್ವಾ ನೀವು? ಅಂದರೆ ಕನ್ಫರ್ಮೇಷನ್ಗೋಸ್ಕರ. ನಾನು ಹಿಂಗೆ ಆಮೇಲೆ ಕಾಲ್ ಮಾಡ್ತೀನಿ, ಓಕೆನಾ ಅಂತೀವಲ್ವಾ, ಆ ಥರದ ಸೆಂಟೆನ್ಸ್. ಐಲ್ ಫೋನ್ ಯು ಲೇಟರ್, ಶಾಲ್ ಐ ಮಾಡ್ಬೋದಲ್ಲ ಅಂತ ಮತ್ತೆ ಇನ್ನೊಂದ್ಸರಿ ರೀಕನ್ಫರ್ಮ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದನ್ನು ಕ್ವಶನ್ ಟ್ಯಾಗ್ ಅಂತೀವಿ. ವಾಟ್ ಟೈಮ್ ಶಾಲ್ ಐ ಕಾಲ್ ಬ್ಯಾಕ್, ನಾನು ಮತ್ತೆ ಯಾವಾಗ ಕಾಲ್ ಬ್ಯಾಕ್ ಮಾಡಲಿ? ಐ ಶಾಲ್ ಬಿ ವೆರಿ ಗ್ಲ್ಯಾಡ್ ಟು ಸಿ ಯು, ಐ ಶಾಲ್ ಪೋಸ್ಟ್ ಇಟ್ ಟು ಯು ಟುಮಾರೋ, ಸೊ ವಿಲ್ ಮೀಟ್ ಅಟ್ 5:30. ಶಲ್ ವಿ, ನೋಡಿ ಇಲ್ಲಿ ಶಲ್ ವಿ ಬಂತು, ಓಕೆ ಅಲ್ವಾ, ಮೀಟ್ ಮಾಡೋಣ ಅಲ್ವಾ ಅಂತ ನಾವು ಕನ್ಫರ್ಮ್ ಮಾಡ್ಕೊತಿದ್ದೀವಿ. ಹಾಂ, ಫಸ್ಟ್ ಸೆಂಟೆನ್ಸ್ನಲ್ಲಿ ವಿಲ್ ಬರುತ್ತೆ, ಆಮೇಲೆ ನಾವು ಶಲ್ ವಿ ಇಂದಾನೇ ಕನ್ಫರ್ಮೇಷನ್ನ ಮಾಡೋದು ಯಾವಾಗಲೂ ಈ ಥರ ಸೆಂಟೆನ್ಸ್ಗಳು. ಕ್ವಶನ್ ಟ್ಯಾಗ್ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ನೀವು ಎಕ್ಸ್ಟ್ರಾ ಕಲಿಬೇಕಂದ್ರೆ ಆ ವಿಡಿಯೋ ನೋಡಿ. ನೀವು ಸರ್ಚ್ ಮಾಡಿ ಯೂಟ್ಯೂಬ್ನಲ್ಲಿ ಕ್ವಶನ್ ಟ್ಯಾಗ್ ವಿಡಿಯೋ ಇನ್ ಕನ್ನಡ ಅಂತ. ವಿ ಶಾಲ್ ಹ್ಯಾವ್ ಟು ಟೆಲ್ ಹಿಮ್ ವಾಟ್ ಹ್ಯಾಪನ್. ಹಾಂ, ಇಲ್ಲಿ ನೋಡಿ, ವಿ ವಿಲ್ ಹ್ಯಾವ್ ಟು ಬದಲು ವಿ ಶಾಲ್ ಹ್ಯಾವ್ ಟು ಬಂದಿದೆ ಅಷ್ಟೇ. ಸೊ ಯು ಥಿಂಕ್ ವಿ ಶಾಲ್ ವಿನ್ ಟುಮಾರೋಸ್ ಕಾಂಪಿಟಿಷನ್? ನಿಂಗೆ ಅನ್ಸುತ್ತಾ ನಾವು ನಾಳೆ ಕಾಂಪಿಟಿಷನ್ ವಿನ್ ಆಗ್ತೀವಿ ಅಂತ? ಇಫ್ ಯು ಡೂ ದಟ್ ಒನ್ ಮೋರ್ ಟೈಮ್, ಐ ಶಾಲ್ ಬಿ ವೆರಿ ಆ್ಯಂಗ್ರಿ. ವಿ ಶಾಲ್ ಲೆಟ್ ಯು ನೋ ಆ್ಯಸ್ ಸೂನ್ ಆಸ್ ದೇರ್ ಇಸ್ ಎನಿ ನ್ಯೂಸ್. ರೈಟ್? ಆ್ಯಂಡ್ ಟು ಸೇ ದಟ್ ಸಮಥಿಂಗ್ ಸರ್ಟನ್ಲಿ ವಿಲ್ ಹ್ಯಾಪನ್ ಆರ್ ಸಮಥಿಂಗ್ ಮಸ್ಟ್ ಹ್ಯಾಪನ್, ಒಂದು ನಡೆಯುತ್ತೆ, ನಡಿಲೇಬೇಕು, ಅದು ಹಾಗೆ ಆಗುತ್ತೆ ಅಂತ ತುಂಬ ನೀವು ಸರ್ಟೆಂಟಿಯಿಂದ ಹೇಳ್ತಾ ಇದ್ರೆ, ಆರ್ ನೀವು ಅದನ್ನು ಮಾಡ್ತೀನಿ ಅಂದರೆ ಡಿಟರ್ಮಿಂಡ್ ಆಗಿದ್ರೆ ಅದು ಹಾಗೆ ಆಗುತ್ತೆ ಅಂತ ಶಲ್ಲಿಂದ ಹೇಳ್ಬೋದು. ಆ ಥರ ಸೆಂಟೆನ್ಸ್ಗಳನ್ನ ನೀವು ನೋಡಿರ್ತೀರ ಟೆಕ್ಸ್ಟ್ ಬುಕ್ಸ್ನಲ್ಲಿ. ಸ್ಪೋಕನಲ್ಲಿ ಕಡಿಮೆ ಇರುತ್ತೆ, ಬಟ್ ಟೆಕ್ಸ್ಟ್ನಲ್ಲಿ ಈಗಲೂ ಅದು ನೋಡೋದಕ್ಕೆ ನಿಮ್ಗೆ ಸಿಗುತ್ತೆ, ಈಗಲೂ ಯೂಸ್ ಮಾಡ್ತಾರೆ ಈ ಥರ ಸಿಚುವೇಶನಲ್ಲಿ. ಇಲ್ಲಿ ನೋಡಿ, ದಟ್ ಡೇ ಶಲ್ ಕಮ್, ಆ ದಿನ ಬಂದೇ ಬರುತ್ತೆ. ಹಿ ಶಲ್ ಬಿ ಪನಿಷ್ಡ್, you shall have an answer tomorrow, we shall overcome all our difficulties. ಓವರ್ಕಮ್ ಅಂದರೆ ಅದರಿಂದ ಪಾರ್ ಆಗೋದು, ಅದರಿಂದ ಹೊರಗೆ ಬರೋದು. ಡೋಂಟ್ ವರಿ, ಐ ಶಾಲ್ ಬಿ ದೇರ್ ಟು ಹೆಲ್ಪ್ ಯು. ರೈಟ್? ಸೊ ಈಗಲೂ ನೀವು ಟೆಕ್ಸ್ಟ್ ಬುಕ್ಗಳಲ್ಲಿ ಲಿಟ್ರೇಚರ್ನಲ್ಲಿ ನೋಡಿದರೆ ಶಲ್ ಯೂಸ್ ಮಾಡ್ತಾರೆ ಈ ಥರ ಸೆಂಟೆನ್ಸ್ಗಳಲ್ಲಿ. ರೈಟ್? ಆ್ಯಂಡ್ ನೆಕ್ಸ್ಟ್ ಕೇಸ್ ನಂಬರ್ 2, ಬೇರೆಯವ್ರಿಗೆ ನೀವೇನಾದರೂ ಆಫರ್ ಮಾಡ್ತಾ ಇದ್ರೆ, ಮಾಡಿಕೊಡ್ಲಾ, ನಾನು ಇದನ್ನು ನಿಮಗೆ ತಂದು ಕೊಡ್ಲಾ ಅಂತ, ಯಾವಾಗಲೂ ಐ ಜೊತೆನೇ ಯೂಸ್ ಮಾಡಬೇಕಿದು. ಕ್ವಶನ್ ಫಾರ್ಮ್ನಲ್ಲೇ ಇರುತ್ತೆ, ಐ ಜೊತೆ ಮಾತ್ರನೇ ಯೂಸ್ ಮಾಡಬೇಕು. ಆಫರ್ ಮಾಡಿದ್ರೆ ನೀವೇ ಅಲ್ವಾ ಆಫರ್ ಮಾಡಬೇಕಾಗಿರೋದು ಬೇರೆಯವರಿಗೆ, ಹೆಲ್ಪ್ ಮತ್ತೇನಾದರೂ ಕೆಲಸ. ರೈಟ್? ಇಲ್ಲಿ ನೋಡಿ, ಶಲ್ ಐ ಹೆಲ್ಪ್ ಯು, ನಾನು ನಿಮಗೆ ಹೆಲ್ಪ್ ಮಾಡಲಾ ಅಂತ ನೀವು ಅವರಿಗೆ ನಿಮ್ಮ ಹೆಲ್ಪ್ನ ಆಫರ್ ಮಾಡ್ತಾ ಇದ್ದೀರಾ. ವಿಲ್ ಐ ಹೆಲ್ಪ್ ಯು ಅನ್ನಬಾರ್ದು, ವಿಲೈನಲ್ಲಿ ಆ ಸೆನ್ಸ್ ಬರೋದೇ ಇಲ್ಲ. ರೈಟ್? ವಿಲ್ ಐ ಹೆಲ್ಪ್ ಯು ಅಂದರೆ ನನಗೆ ಹೆಲ್ಪ್ ಮಾಡಬೇಕಾ ಅನ್ನೋದು ಬರುತ್ತೆ. ಒಂಥರ ಆ್ಯರೋಗೆಂಟಾಗಿ ನೀವು ಕೇಳ್ತಾ ಇದ್ದೀರಾ, ಆರ್ ಡೈರೆಕ್ಟ್ ಕ್ವಶನ್ ಕೇಳ್ತಾ ಇದ್ದೀರಾ. ರೈಟ್? ನೆನ್ಪಿಟ್ಕೊಳ್ಳಿ,
ಆ್ಯಂಡ್ ಶಲ್ಲಿಂದ ಈ ಥರ ಕೇಳಿದ್ರೆ ಫಾರ್ಮಲ್ ಆಗಿ ಕೂಡ ಇರುತ್ತೆ. ಶಲ್ ಅಂದ್ರೇ ಫಾರ್ಮಲ್, ಇದನ್ನ ನೆನ್ಪಿಟ್ಕೊಬಿಡಿ. ಶಲ್ಲಿಂದ ಯಾವುದೇ ಸೆಂಟೆನ್ಸ್ ಮಾಡ್ತಾ ಇದ್ರೆ ತುಂಬ ಫಾರ್ಮಲ್ ಸಿಚುವೇಶನ್ ಆಗೋಗ್ಬಿಡುತ್ತೆ. ಇಷ್ಟಂತೂ ನೀವು ನೆನ್ಪಿಟ್ಕೊಳ್ಳಿ, ರೈಟ್? ನಾನಿಂದ ನಮಗೆ ಮಾಡಿಕೊಡ್ಲಾ? ಟ್ರೈ ಮಾಡಿ. ಶಾಲ್ ಐ ಡೂ ಇಟ್ ಫಾರ್ ಯು? ಶಾಲ್ ಐ ಶಟ್ ದ ಡೋರ್? ಸೊ ನೋಡಿ, ನಿಮ್ಗೆ ಅನಿಸಿದ್ರೆ ನೀವು ಹತ್ರ ಕೇಳ್ಬೋದು ಅವ್ರಿಗೆ. ಶಾಲ್ ಐ ಕ್ಯಾರಿ ಯುವರ್ ಬ್ಯಾಗ್? ಶಾಲ್ ಐ ಶೋ ಇಟ್ ಟು ಯು? ವಾಟ್ ಶಾಲ್ ಐ ಡೂ ಫಾರ್ ಯು? ಶಾಲ್ ಐ ಹೆಲ್ಪ್ ಯು ವಿತ್ ದಿಸ್? ವಿತ್ ದಿಸ್ ಅಂದರೆ ಆ ಒಂದು ಕೆಲಸ ಮಾಡಿ ಕೊಡೋದ್ರಲ್ಲಿ ನಾನು ನಿಮ್ಗೆ ಹೆಲ್ಪ್ ಮಾಡಲಾ? ಶಾಲ್ ಐ ಮೇಕ್ ಅ ಕಪ್ ಆಫ್ ಟೀ? ಶಾಲ್ ಐ ಗೆಟ್ ಯು ಸಮ್ ವಾಟರ್ ಆರ್ ಬ್ರಿಂಗ್ ಯು ಸಮ್ ವಾಟರ್? ಶಾಲ್ ಐ ಹೆಲ್ಪ್ ಯು ಲುಕ್ ಫಾರ್ ಯುವರ್ ಕೀಸ್? ಶಾಲ್ ಐ ಈ ಥರನೇ ಸ್ಟಾರ್ಟ್ ಆಗುತ್ತೆ ಕ್ವೆಶನ್ಸ್. ನಿಮ್ಗೊಂದು ಚೇರ್ ತಂದ್ಕೊಡ್ಲಾ? ಹೇಳಿ. ಶಾಲ್ ಐ ಗೆಟ್ ಯು ಅ ಚೇರ್ ಆರ್ ಶಾಲ್ ಐ ಗೆಟ್ ಅ ಚೇರ್ ಫಾರ್ ಯು ಅಂತಾನೂ ಅನ್ಬೋದು, ಬಟ್ ಇದೆ ಈ ಥರ ಹೇಳೋದೆ ತುಂಬ ಕಾಮನ್. ಶಾಲ್ ಐ ಕಾಲ್ ಅ ಕ್ಯಾಬ್ ಫಾರ್ ಯು? ಶಾಲ್ ಐ ಕಮ್ ಟು ಪಿಕ್ ಯು ಅಪ್? ಪಿಕಪ್ ಯು ಅನ್ಬಾರ್ದು. ಪ್ರೊನೌನ್ ಇದ್ರೆ ಪ್ರೊನೌನ್ ಮಧ್ಯದಲ್ಲೇ ಹಾಕಬೇಕು, ಪಿಕಪ್ ಮಧ್ಯದಲ್ಲಿ ಈ ಥರ. ಶಾಲ್ ಐ ಆ್ಯಡ್ ಯುವರ್ ನೇಮ್ ಟು ದ ಲಿಸ್ಟ್? ಲೆಟ್ಸ್ ಟೇಕ್ ಅ ಕಾಫಿ ಬ್ರೇಕ್, ಶಾಲ್ ವಿ? ಓಕೆ, ಇಲ್ಲಿ ನಾನು ಬೇರೆ ಸೆಂಟೆನ್ಸ್ ಕೊಟ್ಟಿದ್ದೀನಿ. ಕಾಫಿ ಬ್ರೇಕ್ ತಗೊಳ್ಳೋಣ ಅಂತ ಅಂದರೆ ಇವ್ರಿಗೆ ಸಜೆಸ್ಟ್ ಮಾಡ್ತಾ ಇದ್ದೀವಿ. ಸಜೆಸ್ಟ್ ಮಾಡೋವಾಗ್ಲೂ ಕೂಡ ಶಾಲ್ ಯೂಸ್ ಮಾಡ್ತೀವಿ ಆ್ಯಂಡ್ ಶಾಲ್ ವಿ ಬರುತ್ತೆ ಅವಾಗ ಸಜೆಸ್ಟ್ ಮಾಡೋವಾಗ. ಶಾಲ್ ಐ ಬ್ಯಾಗ್ ದೋಸ್ ಬುಕ್ಸ್ ಫಾರ್ ಯು? ಇಲ್ಲಿ ನೋಡಿ, ಬ್ಯಾಗ್ ಅನ್ನೋದು ವರ್ಬ್ ಆಗಿ ಯೂಸ್ ಆಗ್ತಿದೆ. ಶಾಲ್ ಐ ಬ್ಯಾಗ್ ಅಂದರೆ ಬ್ಯಾಗ್ಗೆ ಹಾಕ್ಲಾ ಅಂತ, ಬ್ಯಾಗ್ ಹಾಕಿ ಪ್ಯಾಕ್ ಮಾಡ್ಲಾ ಅಂತ ಅರ್ಥ. ಶಾಲ್ ಐ ಟೈ ಅಪ್ ಯುವರ್ ಥಿಂಗ್ಸ್ ಇನ್ ಅ ಪಾರ್ಸಲ್? ಟೈ ಅಪ್ ಯುವರ್ ಥಿಂಗ್ಸ್. Shall I book another appointment for you? Shall I pick the children up from school today? Are you comfortable or shall I turn on the AC? ರೈಟ್? ಸೊ ಈ ಕೇಸ್ನಲ್ಲಿ ನೀವು ಬೇರೆಯವ್ರಿಗೆ ಒಂದು ಹೆಲ್ಪ್ನ ಆಫರ್ ಮಾಡಿದ್ರಿ ಅಥವಾ ಏನಾದರೂ ಒಂದು ಕೆಲಸ ಮಾಡಿ ಕೊಡ್ಲಾ ಅಂತ ಆಫರ್ ಮಾಡಿದ್ರಿ. ಈ ಥರ ಸಿಚುವೇಶನ್ಗಳಲ್ಲಿ ಯೂಸ್ ಮಾಡ್ಬೋದು. ತುಂಬ ಪೊಲೈಟ್ ಆ್ಯಂಡ್ ತುಂಬ ಫಾರ್ಮಲ್ ಆಗಿರುತ್ತೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಕೇಸ್ ನಂಬರ್ 3, ಬೇರೆಯವ್ರಿಗೆ ನೀವು ಸಜೆಷನ್ನ ಕೇಳೋದಕ್ಕೆ ಆರ್ ಅಡ್ವೈಸ್ನ ಕೇಳೋದಕ್ಕೆ ಫಾರ್ಮಲ್ ವೇನಲ್ಲಿ ನೆನ್ಪಿಟ್ಕೊಳ್ಳಿ. ಫಾರ್ಮಲ್ ಸಿಚುವೇಶನ್ಗಳಲ್ಲಿ ಸಜೆಷನ್ನ ಕೇಳೋದಕ್ಕೆ ಯಾವಾಗಲೂ ವಿ ಜೊತೆನೇ ಬರುತ್ತಿದ್ದು. ಇಲ್ಲಿ ವಿ ಜೊತೆನೆ, ಶಾಲ್ ಐ ಕೂಡ ಅಲ್ಲ, ಶಾಲ್ ವಿನೇ. ಹಾಂ, ಸಜೆಸ್ಟ್ ಮಾಡೋದಕ್ಕಲ್ಲ, ಅಡ್ವೈಸ್ನ ಹೇಳೋದಕ್ಕಲ್ಲ, ಕೇಳೋದಕ್ಕೆ ಮಾತ್ರನೇ. ಶಾಲ್ ವಿ ಸ್ಟಾರ್ಟ್? ಶಾಲ್ ವಿ ಗೋ ಹೋಮ್? ಶಾಲ್ ವಿ ಸಿಟ್ ಔಟ್ಸೈಡ್? ವೇರ್ ಶಾಲ್ ವಿ ಮೀಟ್? Shall we go for a coffee? What shall we do today? Where shall we go today? Shall we order something? Shall we wait a little more? When shall we meet again? Right? ಸೊ ಎಲ್ಲ ಫಾರ್ಮಲ್ ಸಿಚುವೇಶನ್ನಲ್ಲಿ ಶಾಲ್ ವಿ ಇಂದನೇ ನೀವು ಕೇಳ್ತಾ ಇದ್ದರೆ ಅವರಿಗೆ ಸಜೆಷನ್ ಕೇಳ್ತೀರಾ, ಏನು ಮಾಡೋಣ, ಅದನ್ನು ಮಾಡೋಣ, ಇದನ್ನು ಮಾಡೋಣ ಅಂತ. ರೈಟ್? ಶಾಲ್ ವಿ ವೇಟ್ ಫಾರ್ ದೆಮ್ ಹಿಯರ್? ವಾಟ್ ಶಾಲ್ ವಿ ಹ್ಯಾವ್ ಫಾರ್ ಲಂಚ್? ಶಾಲ್ ವಿ ಸ್ಟಾರ್ಟ್ ದ ಮೀಟಿಂಗ್ ನಾವ್? ವಾಟ್ ಶಾಲ್ ವಿ ಬೈ ವಿತ್ ದ್ಯಾಟ್ ಮನಿ? ಆ ದುಡ್ಡಿಂದ ನಾವೇನು ತಗೊಳ್ಳೋಣ? ಹೌ ಶಾಲ್ ವಿ ಡೀಲ್ ವಿತ್ ದಿಸ್ ಪ್ರಾಬ್ಲಮ್? ವಾಟ್ ಟೈಮ್ ಶಾಲ್ ವಿ ಕಮ್ ಅಂಡ್ ಸಿ ಯು? ನಾವು ಯಾವ ಟೈಮ್ಗೆ ಬಂದು ನಿಮ್ಮನ್ನು ಮೀಟ್ ಮಾಡಬೇಕು? ವಾಟ್ ಅಬೌಟ್ ಸುಮಾ? ಶಾಲ್ ವಿ ಇನ್ವೈಟ್ ಹರ್? ಆ್ಯಂಡ್ ಇಲ್ಲಿ ನೋಡಿ, ಇನ್ ಮೈ ಒಪಿನಿಯನ್ ವಿ ಶುಡ್ ಬುಕ್ ಅನದರ್ ಹೋಟೆಲ್. ವಿ ಶುಡ್ ಬುಕ್ ಅನದರ್ ಹೋಟೆಲ್ ಅಂದರೆ ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತಾ ಇದ್ದೀವಿ, ಅಡ್ವೈಸ್ ಮಾಡ್ತಿದ್ದೀವಿ. ನನ್ನ ಒಪಿನಿಯನಲ್ಲಿ ನಾವು ಇನ್ನೊಂದು ಹೋಟೆಲ್ ಬುಕ್ ಮಾಡಬೇಕು ಅಂತ, ಬಟ್ ಸಜೆಷನ್ನ ಕೇಳ್ತಾ ಇಲ್ಲ. ಸೊ ಸಜೆಸ್ಟ್ ಮಾಡೋವಾಗ, ಅಡ್ವೈಸ್ ಕೊಡೋವಾಗ ಶುಡ್ ಯೂಸ್ ಮಾಡಬೇಕು. ಶಲ್ಲಿಂದ ಹೇಳಕ್ಕೆ ಬರಲ್ಲ, ಈ ಥರ ಹೇಳಕ್ಕೆ ಬರಲ್ಲ. ಇನ್ ಮೈ ಒಪಿನಿಯನ್ ವಿ ಶಾಲ್ ಬುಕ್ ಅನದರ್ ಹೋಟೆಲ್, ಈ ಥರ ಹೇಳಕ್ಕೆ ಬರಲ್ಲ. ಅಂದರೆ ವಿ ಯೂಸ್ ಶುಡ್ ಟು ಗಿವ್ ಅಡ್ವೈಸ್ ಆ್ಯಂಡ್ ಸಜೆಷನ್ಸ್. ನಾನು ಶುಡ್ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೆ ಇದನ್ನು ಅಲ್ವಾ? ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಕೇಸ್, ಲಾಸ್ಟ್ ಕೇಸ್, ಆಫೀಸ್ ಲೆಟರ್ಗಳಲ್ಲಿ, ನೋಟಿಸ್ನಲ್ಲಿ, ಕಾಂಟ್ರ್ಯಾಕ್ಟ್ ಅಗ್ರಿಮೆಂಟ್ಗಳಲ್ಲಿ, ಈ ಥರ ಡಾಕ್ಯುಮೆಂಟ್ಸ್ನಲ್ಲಿ ವಿಲ್ ಬದಲು ಶಲ್ ಇರುತ್ತೆ. ರೈಟ್? ಶಲ್ ಯೂಸ್ ಮಾಡಿರ್ತಾರೆ, ನೀವು ನೋಡಿರ್ತೀರ ಕೂಡ. ಇಲ್ಲಿ ನೋಡಿ, ದ ಬೈಯರ್ ಶಲ್ ಪೇ ದ ಶಿಪ್ಮೆಂಟ್ ಚಾರ್ಜಸ್. ಶಿಪ್ಮೆಂಟ್ ಚಾರ್ಜಸ್ ಅಂದರೆ ಡೆಲಿವರಿ ಚಾರ್ಜಸ್. ಯಾರು ಬೈ ಮಾಡ್ತಾರೋ ಅವರೇ ಡೆಲಿವರಿ ಚಾರ್ಜಸ್ನ ಪೇ ಮಾಡಬೇಕು ಅಂತ ಎಲ್ಲೋ ಒಂದು ಕಡೆ ಕಾಂಟ್ರ್ಯಾಕ್ಟ್ ಬರೆದಿರ್ತಾರೆ, ನೋಡಿರ್ತೀರ ನೀವು.
ರೈಟ್. ಶಲ್ಲಿಂದಾನೇ ಈ ಥರ ಸ್ಟೇಟ್ಮೆಂಟ್ಗಳನ್ನ ಹೇಳ್ತಾರೆ. ಇದು ಫಾರ್ಮಲ್ ಆಗಿರುತ್ತೆ ಆ್ಯಂಡ್ ಇದು ತುಂಬ ಸ್ಟ್ರಾಂಗ್ ಆಗುತ್ತೆ ಸ್ಟೇಟ್ಮೆಂಟ್ ಶಲ್ ಹಾಕೋದ್ರಿಂದ. ಇದು ಆಗಲೇಬೇಕು, ಇದು ನಡಿಲೇಬೇಕು ಅಂತ ಒಂದು ಡಿಟರ್ಮಿನೇಷನ್ ತೋರಿಸುತ್ತೆ. ರೈಟ್. ದಿಸ್ ಡೋರ್ ಶಾಲ್ ಬಿ ಕೆಪ್ಟ್ ಕ್ಲೋಸ್ಡ್ ಆಲ್ ದ ಟೈಮ್ಸ್. ಎಲ್ಲೋ ಒಂದು ಕಡೆ ಆಫೀಸ್ನಲ್ಲಿ ಬರೆದಿರ್ತಾರೆ ಈ ಡೋರ್ ಯಾವಾಗಲೂ ಮುಚ್ಚೇ ಇರಬೇಕು ಅಂತ ನೋಟಿಸ್ ಹಾಕಿರ್ತಾರೆ ಎಲ್ಲೋ ಒಂದು ಕಡೆ ಥರ. ದಿಸ್ ಅಗ್ರಿಮೆಂಟ್ ಶಾಲ್ ಬಿ ವ್ಯಾಲಿಡ್ ಫಾರ್ 11 months. 11 monthsಗೆ ಈ ಅಗ್ರಿಮೆಂಟ್ ವ್ಯಾಲಿಡ್ ಆಗಿರುತ್ತದೆ. ವಿಲ್ ಬಿ ಬದಲು ಶಾಲ್ ಬಿ ಬಂದಿದೆ. ನೀವು ನೋಡಿರ್ತೀರಲ್ವ ಅಗ್ರಿಮೆಂಟ್ ಪೇಪರ್ನಲ್ಲಿ ಥರ. ದ ಸ್ಟೂಡೆಂಟ್ ಶಾಲ್ ಪೇ ದಿ ಎಕ್ಸಾಮ್ ಫೀಸ್ ಬಿಫೋರ್ January 10th. ದ ಟೆನೆಂಟ್ ಅಂದರೆ ಬಾಡಿಗೆಗಿರೋರು. ದ ಟೆನೆಂಟ್ ಶಾಲ್ ಹೋಲ್ಡ್ ದ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಡ್ಯಾಮೇಜಸ್ ಕಾಸ್ಡ್. ಇದನ್ನು ನೀವು ನೋಡಿರ್ತೀರ ಅಗ್ರಿಮೆಂಟ್ ಪೇಪರ್ನಲ್ಲಿ. ಡ್ಯಾಮೇಜಸ್ ಏನಾದರೂ ಆದರೆ ನೀವೇ ರೆಸ್ಪಾನ್ಸಿಬಲ್ ಆಗಬೇಕು ಅಂತ. ಅಂದರೆ ಟೆನೆಂಟ್ ಅಂದರೆ ಬಾಡಿಗೆಗಿರೋರು. ದ ಮ್ಯಾನೇಜ್ಮೆಂಟ್ ಶಾಲ್ ನಾಟ್ ಬಿ ರೆಸ್ಪಾನ್ಸಿಬಲ್ ಫಾರ್ ಡ್ಯಾಮೇಜ್ ಟು ಪರ್ಸ್ನಲ್ ಪ್ರಾಪರ್ಟಿ. ಮ್ಯಾನೇಜ್ಮೆಂಟ್ ರೆಸ್ಪಾನ್ಸಿಬಲ್ ಆಗೋದಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಅನ್ಲೆಸ್ ದ ಮನಿ ಈಸ್ ರಿಟರ್ನ್ಡ್. ಅನ್ಲೆಸ್ ಮೇಲೆ ನಾವು ವಿಡಿಯೋ ಮಾಡಿದೆ ನೋಡಿದ್ರಲ್ಲ. ದುಡ್ಡು ವಾಪಸ್ ಬರಲಿಲ್ಲ ಅಂದರೆ ವಾಪಸ್ ಕೊಡಲಿಲ್ಲ ಅಂದರೆ ವಿ ಶಾಲ್ ಬಿ ಕಾಂಟ್ಯಾಕ್ಟಿಂಗ್ ಅವರ್ ಲೀಗಲ್ ಡಿಪಾರ್ಟ್ಮೆಂಟ್. ನಾವು ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ನೋ ಚೈಲ್ಡ್ ಶಾಲ್ ಬಿ ಅಲೌಡ್. ನೋ ಚೈಲ್ಡ್ ಅಂದರೆ ಯಾವುದೇ ಮಗುನ ಅಲೋ ಮಾಡೋದಿಲ್ಲ ಔಟ್ ಆಫ್ ದ ಸ್ಕೂಲ್ ಡ್ಯೂರಿಂಗ್ ದ ಡೇ ಅನ್ಲೆಸ್ ಅಕಂಪನಿಡ್ ಬೈ ಅನ್ ಅಡಲ್ಟ್. ದೊಡ್ಡವ್ರು ಯಾರು ಇಲ್ಲ ಅಂದಾಗ ಹೊರಗಡೆ ಬಿಡೋದಿಲ್ಲ ಅಂತ ನಾವು ಹೇಳಿ. ರೈಟ್. ನೋಟಿಸ್ಗಳಲ್ಲಿ ಅಫಿಷಿಯಲ್ ಡಾಕ್ಯುಮೆಂಟ್ಸ್ನಲ್ಲಿ ಈ ಥರ ಇರುತ್ತೆ. ಶಲ್ ಜಾಗದಲ್ಲಿ ನೀವು ವಿಲ್ ಹಾಕಿ ಅದನ್ನು ಓದ್ಕೊಳ್ಳಿ. ರೈಟ್. ಶಲ್ ಅನ್ನೋದು ಇಲ್ಲಿ ತುಂಬ ಫಾರ್ಮಲ್ ಆಗಿ ವರ್ಕ್ ಆಗುತ್ತೆ. ರೈಟ್. ಸೊ ಗೊತ್ತಾಯ್ತಲ್ಲ ಕನ್ಫ್ಯೂಷನ್ ಇದ್ರೆ ಇನ್ನೊಂದು ಸರಿ ನೋಡಿ. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.